ಮಡಿಕೇರಿ ನಗರ ಆಟೋ ಮಾಲೀಕ ಚಾಲಕರ ಸಂಘದ ವತಿಯಿಂದ ಏಪ್ರಿಲ್ 5ರಿಂದ 3 ದಿನಗಳ ಕಾಲ ಕ್ರೀಡಾಕೂಟ ಹಾಗೂ ಏಪ್ರಿಲ್ 11ರಂದು ಡ್ಯಾನ್ಸ್ ಮೇಳ ನಡೆಯಲಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆಟೋ ಮಾಲೀಕ ಚಾಲಕರ ಸಂಘದ ಜಿಲ್ಲಾಧ್ಯಕ್ಷ ಡಿಎಚ್ ಮೇದಪ್ಪ ಅವರು ವಿವಿಧ ಕ್ರೀಡಾ ಸ್ಪರ್ಧೆಗಳು ಹಾಗೂ ಆಕರ್ಷಕ ಡ್ಯಾನ್ಸ್ ಮೇಳದ ಕುರಿತು ಮಾಹಿತಿ ನೀಡಿದರು. ನಗರದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಡ್ಡಾಯವಾಗಿ ಸ್ಥಳೀಯ ಆಟೋ ಸಂಘಟನೆಗಳಲ್ಲಿ ಸದಸ್ಯರಾಗಿರುವ ಕೊಡಗಿನ ಆಟೋ ಚಾಲಕರಿಗೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಈಗಾಗಲೇ 16 ತಂಡಗಳು ಹೆಸರು ನೋಂದಾಯಿಸಿಕೊಂಡಿವೆ. ಉದ್ಘಾಟನಾ ಪಂದ್ಯದಲ್ಲಿ 5 ಓವರ್ಗಳಿಗೆ ಸೀಮಿತವಾಗಿ ಪೊಲೀಸ್ ಇಲಾಖಾ ಸಿಬ್ಬಂದಿಗಳು, ವಕೀಲರು ಹಾಗೂ ವೈದ್ಯರ ತಂಡವನ್ನು ನಿರೀಕ್ಷಿಸಲಾಗಿದೆ. ವಿಜೇತ ತಂಡಕ್ಕೆ ವಿನ್ನರ್ ಮತ್ತು ರನ್ನರ್ ಟ್ರೋಫಿ ನೀಡಲಾಗುವುದು. ಆಟೋ ಚಾಲಕರ ನಡುವೆ ನಡೆಯುವ ಪಂದ್ಯಾವಳಿಯ ವಿಜೇತ ತಂಡಕ್ಕೆ 40,000 ರೂಪಾಯಿ ನಗದು ಮತ್ತು ಟ್ರೋಫಿ ಹಾಗೂ ರನ್ನರ್ ಅಪ್ ತಂಡಕ್ಕೆ 25,000 ನಗದು ಮತ್ತು ಟ್ರೋಫಿ, 3 ಮತ್ತು 4ನೇ ಬಹುಮಾನ ಟ್ರೋಫಿ ನೀಡಲಾಗುವುದು ಎಂದರು. ಏಪ್ರಿಲ್ 11ರಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ನಗರದ ಗಾಂಧಿ ಮೈದಾನದಲ್ಲಿ ಸಾರ್ವಜನಿಕ ಕ್ರೀಡಾಕೂಟ ಮತ್ತು ಡ್ಯಾನ್ಸ್ ಮೇಳ ನಡೆಯಲಿದೆ. ಕ್ರೀಡಾಕೂಟದಲ್ಲಿ ಪುಟಾಣಿ ಮಕ್ಕಳಿಂದ ಕಾಲೇಜು ವಿದ್ಯಾರ್ಥಿಗಳವರೆಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಕಾಳು ಹೆಕ್ಕುವುದು, ಬೆಲೂನ್ ಒಡೆಯುವುದು, ಬಕೆಟ್ಗೆ ಚೆಂಡು ಎಸೆಯುವುದು, ಕೇರಂ, ಕಬಡ್ಡಿ, ಓಟದ ಸ್ಪರ್ಧೆ ಬಾಲಕರು ಹಾಗೂ ಬಾಲಕಿಯರಿಗೆ ಪ್ರತ್ಯೇಕವಾಗಿ ನಡೆಯಲಿದೆ. ಮಹಿಳೆಯರಿಗೆ ಹಗ್ಗ ಜಗ್ಗಾಟ, ಬಾಂಬಿಂದ ಸಿಟಿ, ಸಂಗೀತ ಕುರ್ಚಿ, ಮಡಿಕೆ ಒಡೆಯುವುದು, ನಿಂಬೆ ಚಮಚ ಓಟ, ಬಾರದ ಗುಂಡು ಎಸೆತ ಮತ್ತು ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದೆ. ಪುರುಷರಿಗೆ ಹಗ್ಗ ಜಗ್ಗಾಟ, ತೆಂಗಿನಕಾಯಿಗೆ ಕಲ್ಲು ಎಸೆತ, ಭಾರತ ಗುಂಡು ಎಸೆತ, ಮಡಿಕೆ ಒಡೆಯುವುದು ಹಾಗೆ ಆಟೋ ಚಾಲಕರಿಗೆ ಮಾತ್ರ ಅನ್ವಯವಾಗುವಂತೆ ಕಬಡ್ಡಿ ಪಂದ್ಯಾವಳಿ, ಸೊಂಟಕ್ಕೆ ಹಗ್ಗ ಕಟ್ಟಿ ಆಟೋ ಎಳೆಯುವುದು ಮತ್ತು 40 ವರ್ಷದಿಂದ 70 ವರ್ಷದ ಆಟೋ ಚಾಲಕರಿಗೆ ಅನ್ವಯಿಸುವಂತೆ ಅಂಗಿ ಗುಬ್ಬಿ ಹಾಕಿ ಓಟದ ವಿಶೇಷ ಸ್ಪರ್ಧೆ ಕೂಡ ನಡೆಯಲಿದೆ. ಅಂದು ಸಂಜೆ 6 ಗಂಟೆಯ ನಂತರ ಆಕರ್ಷಕ ಡ್ಯಾನ್ಸ್ ಮೇಳ ನಡೆಯಲಿದ್ದು, ಭಾಗವಹಿಸುವ ಪ್ರತಿಯೊಬ್ಬರಿಗೂ ಸ್ಮರಣಿಕೆ ನೀಡಲಾಗುವುದು. ಡ್ಯಾನ್ಸ್ ಮೇಳದಲ್ಲಿ ಸ್ಪರ್ಧೆಗೆ ಅವಕಾಶವಿರುವುದಿಲ್ಲ ಎಂದು ಡಿಎಚ್ ಮೇದಪ್ಪ ಸ್ಪಷ್ಟಪಡಿಸಿದರು. ಜಿಲ್ಲೆಯ ಆಟೋ ಮಾಲೀಕರು, ಚಾಲಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಡ್ಯಾನ್ಸ್ ಮೇಳದಲ್ಲಿ ಭಾಗವಹಿಸುವ ತಂಡಗಳು ಏಪ್ರಿಲ್ 5ರ ಒಳಗಾಗಿ 6360252689 ಮತ್ತು 9483840637 ಈ ಸಂಖ್ಯೆಗಳನ್ನು ಸಂಪರ್ಕಿಸಿ ಹೆಸರು ನೋಂದಾಯಿಸಿಕೊಳ್ಳಬಹುದು ಎಂದರು. ಕೊಡಗು ಜಿಲ್ಲೆಯ ಎಲ್ಲ ಆಟೋ ಚಾಲಕರಿಗೆ ಮಾತ್ರ ಸೀಮಿತವಾಗಿದ್ದು, ಅವರು ಆಟೋ ಚಾಲಕರ ಸಂಘದಲ್ಲಿ ಗುರುತಿಸಿಕೊಂಡಿರಬೇಕು. ಸುಮ್ಮನೆ ಯಾರೊಬ್ಬ ಆಟೋ ಸುಮ್ಮನೆ ಎಲ್ಲ ಇದು ಸಂಘಟನೆಯಲ್ಲಿ ಇಲ್ಲದಂಥವರಿಗೆ ಇದರಲ್ಲಿ ಪಾಲ್ಗೊಳ್ಳುವ ಅವಕಾಶ ಇಲ್ಲ. ಸಂಘಟನೆಯಲ್ಲಿ ಗುರುತಿಸಿಕೊಂಡು ಸಂಘಟನೆಯಲ್ಲಿ ಇರುವಂಥವರಿಗೆ ಕೊಡಗು ಜಿಲ್ಲೆಯ ಎಲ್ಲ ಆಟೋ ಚಾಲಕರಿಗೆ ಸೀಮಿತಗೊಳಿಸಿ ಕ್ರಿಕೆಟ್ ಪಂದ್ಯಾವಳಿಯನ್ನು ನಾವು ಆಯೋಜಿಸಿದ್ವಿ. ಈಗಾಗಲೇ ಸುಮಾರು 16 ತಂಡಗಳಲ್ಲಿ ಈಗಲೇ ಹೆಸರು ಕೊಟ್ಟಿದ್ದಾರೆ. ಮತ್ತು ಈ ತಂಡದಲ್ಲಿ ಆಡುವಂಥವರಿಗೆ ವಿಜೇತರಿಗೆ 40,000 ಕ್ಯಾಶ್ ಇದೆ, ಜೊತೆಗೆ ಒಂದೊಂದು ಟ್ರೋಫಿ ಕೊಡ್ತಿದೆ, ವಿನ್ನಿಂಗ್ ಟ್ರೋಫಿ ಕೊಡ್ತದೆ. ಹಾಗೆ ರನ್ನರ್ಸ್ಗಳಿಗೆ 25,000 ಕ್ಯಾಶ್ ಮತ್ತು ಒಂದು ವಿನ್ನಿಂಗ್ ಟ್ರೋಫಿ. ಮತ್ತು ಇದರಲ್ಲಿ ತೃತೀಯ, ಚತುರ್ಥ, 3 ಮತ್ತು 4ನೇ ಸ್ಥಾನವನ್ನು ಕೊಡ್ತಾ ಇದ್ದಾರೆ. ಅವರಿಗೂ ಒಂದೊಂದು ಟ್ರೋಫಿ ವ್ಯವಸ್ಥೆ. ಹಾಗೆ ಅವರ ಗ್ರೌಂಡ್ ಫೀಸ್ ಅವ್ರದ್ದು ನಿಗದಿ ಮಾಡಿ ಹೇಳಿದ್ವಿ, 5,000 ರೂಪಾಯಿ ಗ್ರೌಂಡ್ ಫೀಸ್ ಕೊಡ್ತೇನೆ. ಮತ್ತು ಬರುವವರು ಅವರವರದೇ ಆದಂಥ ಜರ್ಸಿಗಳು ಇರಬೇಕು, ಜರ್ಸಿ ಹಾಕೊಂಡು ಬರಬೇಕು ಅಂತ ವ್ಯವಸ್ಥೆ ಮಾಡಿ ಸುಸಜ್ಜಿತವಾಗಿ ನಡೆಸಬೇಕು, ವ್ಯವಸ್ಥಿತವಾಗಿ ನಡೆಸಬೇಕು ಅಂತೇಳಿ ಈ ಕ್ರೀಡಾಕೂಟ ಹಮ್ಮಿಕೊಂಡಿದೆ. ಅದಾದ ನಂತರ ಇದಕ್ಕೆ ಮುಂಚಿತವಾಗಿ ಒಂದು ಇನಾಗ್ರೇಷನ್ ಮ್ಯಾಚ್ ಅಂತ ಮಾಡ್ತಾರೆ. ಅದನ್ನು ಈಗಾಗಲೇ ಒಂದು 2-3 ತಂಡಗಳ, ಒಂದು ಡಾಕ್ಟರ್ಸ್ ಮತ್ತು ಲಾಯರ್ಸ್ ಮತ್ತು ಪೊಲೀಸ್ ಅವರೆರಡು ತಂಡದ ಇನಾಗ್ರೇಷನ್ ಮ್ಯಾಚ್ ಇರುತ್ತೆ. ಅವರಿಗೆ ಆಲ್ರೆಡಿ ಮಾತ್ರ ಆಗಿದೆ, ಅವರು ಒಪ್ಕೊಂಡಿದ್ದಾರೆ, ಅವ್ರದ್ದು ಇನಾಗ್ರೇಷನ್ ಮ್ಯಾಚ್ ಹೊಂದಿದೆ. ಮತ್ತು ಡಾಕ್ಟರ್ಸ್ಗಳಿಗೂ ನಮ್ಮ ಪತ್ರಕರ್ತ ಬಂಧುಗಳಿಗೂ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ವಿ. ಆದರೆ ಅದರಲ್ಲೇನೋ ಪತ್ರಕರ್ತದೇನೋ ಕೆಲವೊಂದು ಕಾರ್ಯಕ್ರಮ ಇದೆ, ಕೆಲವೊಂದು ನಿಶ್ಚಿತ ಎಲ್ಲ ಬಂದಿದೆ, ಗೊತ್ತಿಲ್ಲ. ಅಂದರೆ ನೀವೆಲ್ಲ ಸೇರಿ ಒಂದು ತಂಡ ತಯಾರು ಮಾಡಿದ್ರೆ ನಿಮ್ಮದು ಒಂದು ಟೀಮ್ ಆದರೆ ಡಾಕ್ಟರ್ಸ್ಗಳು ನಿಮ್ಮದು ಸೇರಿಸಿ ಒಂದು ಇನಾಗ್ರೇಷನ್ ಮ್ಯಾಚ್ ಮಾಡಬೇಕು. ಯಾಕಂದರೆ ಅದರಲ್ಲಿ ಅವರಿಗೂ ಬಹುಮಾನ ಕೊಡುವಂಥದ್ದು, ವಿಜೇತರಿಗೆ ವಿನ್ನರ್ಸ್ ಟ್ರೋಫಿ ಕೊಡಬೇಕು ಅಂತೇಳಿ ಆಲ್ರೆಡಿ ನಾವು ತಯಾರಾಗಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮಡಿಕೇರಿ ನಗರ ಆಟೋ ಮಾಲೀಕರ ಚಾಲಕರ ಸಂಘದ ನಗರಾಧ್ಯಕ್ಷ ಸಮ್ಮದ್ ಎ, ಉಪಾಧ್ಯಕ್ಷ ದಿನೇಶ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಬಾರನ ದಿನೇಶ್, ಖಜಾಂಜಿ ಎಚ್ಎಸ್ ನಾಗರಾಜ್ ಹಾಗೂ ನಿರ್ದೇಶಕ ಜಸ್ಟಿನ್ ಡಿಸೋಜಾ ಉಪಸ್ಥಿತರಿದ್ದರು.